ಇವಾಗಿನ ಇದರಲ್ಲಿ ಆರೋಗ್ಯ ಎಷ್ಟು ಮುಖ್ಯ ಅಂತಂತಂದರೆ, ಒಂದು ಸಲ ಹಾಸ್ಪಿಟ್ಲ್ ಮೆಟ್ಲೇ ಇರ್ದಾಗಲೇ ನಮಗೆ ನಮ್ಮ ಆರೋಗ್ಯದ ಬೆಲೆ ನಮಗೆ ಗೊತ್ತಾಗೋದು ಅಂತ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹಾಸ್ಪಿಟಲಿಗೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟಲಿಗೆ ಹೊರಟಿದ್ವಿ. ಅಲ್ಲಿಗೆ ಹೋದಾಗ ಅನಿಸಿದ್ದು ಇಷ್ಟೇ ನಮಗೆ, ಗ್ರಾಮೀಣ ಭಾಗದ ಜನ ಆಗಿರಲಿ, ಯಾರೇ ಜನ ಆಗಿರಲಿ, ತಮ್ಮಲ್ಲಿರುವಂಥ ದುಡ್ಡನ್ನ ನೆಕ್ಸ್ಟ್ ನಮ್ಮ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಅಂತ ಕೂಡಿಟ್ಟವರು ಸಹ ಇಲ್ಲಿ ಧಾರಾಳವಾಗಿ ಖರ್ಚು ಮಾಡೋ ಅಂಥ ಒಂದು ಜಾಗ ಅಂತ ಹೇಳ್ಬೋದು. ಕೆಲವೊಂದು ಸಲ ಖರ್ಚು ಮಾಡಿದ್ರೂ ನಮಗೆ ನಮ್ಮ ಆರೋಗ್ಯ ಸಿಗಲ್ಲ ಅಂತಲೇ ಹೇಳಬಹುದು. ಏನೇ ಯಾಕಂತಂದ್ರೂ ಈ ಕೋಟು ಅನ್ನೋದು ಮತ್ತೆ ಒಂದ್ಸಲ ಈ ಹಾಸ್ಪಿಟ್ಲ್ ಮೆಟ್ಲಂತ ಏರಿದ್ಮೇಲೆ ಅದು ನಮಗೆ ಅಲ್ಲಿಂದ ರಿಟರ್ನ್ ಬರೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸೇವಿಂಗ್ಸ್ ಅನ್ನೋದು ಈ ಆರೋಗ್ಯ ದೃಷ್ಟಿಯಿಂದನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾವು ಏನಾದರೂ ಮಾಡ್ಬೋದು, ನಾವು ಎಷ್ಟಾದರೂ ಸಂಪಾದಿಸ್ಬೋದು, ನಾವು ಸುಖವಾಗಿರ್ಬೋದು, ನೆಮ್ಮದಿಯಾಗಿರ್ಬಹುದು. ಆರೋಗ್ಯನೇ ಮೇಯ್ನ್ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆದ್ದರಿಂದ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ದಂಗೆ, ನಾವು ಈಗ ಒತ್ತಡದ ಬದುಕಿನಲ್ಲಿ ನಮ್ಮ ಒತ್ತಡಕ್ಕೆ ನಮ್ಮನ್ನು ಆರೋಗ್ಯನ ನಾವು ಹಾಳು ಮಾಡ್ಕೊಂಡಂಗೆ ಮೊದಲು ನಾವು ನಮ್ಮನ್ನು ಪ್ರೀತಿಸ್ಕೊಂಡು, ನಮ್ಮನ್ನು ಲವ್ ಮಾಡಿಕೊಂಡು, ನಮ್ಮ ಆರೋಗ್ಯನ ನಾವು ಸೇವ್ ಮಾಡ್ಕೊಬೇಕು ಅಂತ ಅನಿಸುತ್ತೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಹಳ್ಳಿ ಜೀವನದಲ್ಲೇ ಹೇಳಬೇಕು ಅಂತಂತಂದರೆ ಅವರು ಎಷ್ಟು ವರ್ಷ ಸೇವಿಂಗ್ಸ್ನೆಲ್ಲ ಒಂದೇ ಒಂದು ದಿನದಲ್ಲಿ ಖಾಲಿ ಮಾಡೋ ಅಂಥ ಜಾಗ ಅಂತ ನಾನು ಹೇಳ್ಬೋದು. ಅಷ್ಟು ಕಷ್ಟ ಇರುತ್ತೆ. ಯಾಕೆಂತಂದರೆ ರೈತರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಅವರ ಆಸ್ತಿಲಿ ಅಡಗಿರುತ್ತೆ. ಹಂಗಾಗಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ.